ಇಲ್ಲ ರ್ಯಾಪರ್ಸ್ ಅಂದರೆ ಕನ್ನಡನ ಎಲ್ಲರೂ ಒಂಥರ ಬಳಸ್ಕೊತೀವಿ ಒಂಚೂರು ಅಂದರೆ ಕನ್ನಡ ಮಿನುಗ್ಲಿ ಅನ್ನೋದು ಬಯಸ್ತೀವಿ. ಸೊ ನಾವು ಸಿನಿಮಾ ಮೂಲಕ ಮಾಡ್ತೀವಿ, ಬಟ್ ನಾವೇ ಕರೆಕ್ಟಾಗಿ ಮಾಡಲ್ಲ ಇನ್ಫ್ಯಾಕ್ಟ್. ಬಟ್ ರೈಟರ್ಸ್ ತುಂಬ ಎಫರ್ಟ್ ಆಗ್ತಾರೆ. ಕನ್ನಡ ರಕ್ಷಣಾ ವೇದಿಕೆ ಈ ರೀತಿ ಇವರು ಈಗ ಬೋರ್ಡ್ಗಳಲ್ಲೆಲ್ಲ 60% ತಂದಿದ್ದು ಅದೆಲ್ಲ ಅಂದರೆ ಬ್ಯಾಂಕ್ಗಳಲ್ಲೆಲ್ಲ ನಮ್ಮ ಅಜ್ಜಿ ತಾತವ್ರು ಹೋದರೆ ಫಾರ್ಮಲ್ಲಿ ಹಿಂದಿ ಇಂಗ್ಲೀಷ್ ಇರುತ್ತೆ, ಅವ್ರು ಹೇಗೆ ಫಿಲಪ್ ಮಾಡ್ತಾರೆ ಅಂದರೆ ಅವ್ರಿಗೆ ಕೃಷಿ ಲೋನ್ಗಳು ಅವೆಲ್ಲ ಗೊತ್ತಾಗಬೇಕು, ಅವ್ರಿಗೆ ರೀಚೇ ಆಗಲ್ಲ. ಸೊ ಈ ರೀತಿವೆಲ್ಲ ಇದ್ದಾವೆ. ಅದೇ ರೀತಿ ರ್ಯಾಪರ್ಸ್ ಕೂಡ ಕನ್ನಡದಲ್ಲಿ ಉದ್ಭವ ಆಗಿರೋದು ತುಂಬ ಖುಷಿ ವಿಷಯ. ಅಂದರೆ ಅವರು ಈಗಿನ ಟ್ರೆಂಡ್ ರ್ಯಾಪ್ ಇಷ್ಟಪಡೋರು ಅಂದರೆ ನಮ್ಮ ಅಕ್ಕನ ಮಕ್ಕಳು ಇವರೆಲ್ಲರೂ ಇದ್ದಾರೆ. ಅವ್ರು ಕೇಳೋ ಸಾಂಗ್ಗಳು ನಾವು ಕೇಳೇ ಇರಲ್ಲ, ಹಾಲಿವುಡ್ ಇಂಗ್ಲೀಷವು. ಸೊ ಅವ್ರನ್ನ ಕನ್ನಡದ ರ್ಯಾಪ್ ಮೂಲಕ ತಲುಪ್ತಾ ಇದ್ದಾರೆ ಆ ರೀತಿ ಯಂಗ್ ಜನ್ರೇಷನ್ನ. ಸೊ ನಾವು ಸಾಂಗು ಬೇರೆ ಥರ ಏನೋ ಮಾಡ್ಬೋದು ಅಂದಾಗ MC ಬಿಜ್ಜು ಅವ್ರದ್ದು ಒಂದಷ್ಟು ಸಾಂಗ್ಗಳೆಲ್ಲ ನಮಗೆ ಹಿಟ್ಸಿದ್ದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಬೇಸ್ ಒಂದು ಮಾಡೋಣ ಅಂತ ಅಂದ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್, ಬಟ್ ಅದು ಬೇರೆ ಅಂಶ, ರ್ಯಾಪ್ ಬೇರೆ ಅಂಶ, ಹೆಂಗೆ ಜಾಯಿನ್ ಮಾಡೋದು ಅಂದಾಗ ಓಕೆ ಈಗ ಲೈಫಲ್ಲಿ ನಡೀತಿರೋದು ಏನು ಬ್ಲ್ಯಾಕ್ ಅಂದರೆ ನೆಗೆಟಿವಿಟಿ ಏನು ಅಂತ ಹುಡುಕಿ ಅದ್ರ ಬಗ್ಗೆ ಸಾಂಗ್ ಮಾಡೋದು. ಸರ್, ಈ ಸಿನಿಮಾ ಬ್ಲ್ಯಾಕ್ ಮ್ಯಾಜಿಕ್ ಇರೋದ್ರಿಂದ ನಿಮ್ಗೆ ಏನಾರ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಈ ಸಿನಿಮಾ ಮಾಡಬೇಕಂದ್ರೆ? ಏನೋ ಫಂಡ್ ಶಾರ್ಟ್ ಆಗಬೇಕಲ್ಲ ನಿಮಗೆ? ಹಾಂ ಗುರು, ತುಂಬ ಫೈನಾನ್ಷಿಯಲಿ ಕಷ್ಟ ಆಯಿತು. ಆ ರೀತಿ ಏನಿಲ್ಲ, ನಾನು ಅಂದರೆ ನೀವು ಯಾವುದನ್ನು ಬಿಲೀವ್ ಮಾಡ್ತೀರೋ ಅದನ್ನು ನೀವು ಅಂದರೆ ನಿಮಗೆ ಹಾಂ ಇದೆಲ್ಲ ಪ್ಯೂರ್ ಮ್ಯಾಜಿಕ್ ಅಂದರೆ ಅವರು ಟ್ರಿಕ್ಸ್ ಅವೆಲ್ಲ ಅಫ್ಕೋರ್ಸ್ ಅದು ನಿಜ. ಅಂದರೆ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ನನಗೆ ಟಚ್ ಆದರೆ ನನ್ನ ವೈಫಿಗೆ ಟಚ್ ಆಯಿತು ಅಂತ ಹೇಳಿದ್ದು. ನನ್ನ ಹೇಗೆ ಇದು ಅಂದ್ರೆ ಆಮೇಲೆ ಅದೇನೋ ನಮ್ಗೆ ಹೇಳಿಲ್ಲ, ಬಟ್ ಅಫ್ಕೋರ್ಸ್ ಅವರೇ ಹೇಳಿದ್ರು ಟ್ರಿಕ್ಸ್ ನಥಿಂಗ್ ಆ ರೀತಿ ಏನಿಲ್ಲ ಅಂತ. ಆ್ಯಕ್ಚುಲಿ ಗೊಂಬೆ ಹೇಳೋದು ತಪ್ಪು ಮಾಡಿಬಿಟ್ಟು ಅಲ್ಕಾಡಲ್ಲ ಕೊಳ್ಳೆಗಾಲ ಸಿಕ್ಕಿದ್ದು ಅಂತ ಹೇಳ್ಬೇಕಾಯ್ತು ಅವನು ತಪ್ಪು ಮಾಡ. ಬಟ್ ಇದೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್, ನಾವು ದೇವ್ರನ್ನ ನಂಬ್ತೀವಿ ಅಂದಮೇಲೆ ಅಂದರೆ ದೇವ್ರ ಪಾಸಿಟಿವಿಟಿ, ಅದು ನಂಬದ್ಮೇಲೆ ನೆಗೆಟಿವಿಟಿ ಇದ್ದೇ ಇದೆ. ನಾವೆಲ್ಲ ದೇವ್ರ ಸ್ಟೋರಿಗಳಲ್ಲೂ ಒಬ್ಬರು ವಿಲನ್ ಇರ್ತಾರೆ, ಆ ರೀತಿ ಇದು. ಸೊ ನಾವು ಕೆಲವರು ರಿಸರ್ಚ್ ಹೋದಾಗ ಕೆಲವರು ಅಂದರೆ ತುಂಬ ಫಿಲಮಲ್ಲಿ ತೋರ್ಸಂಗೆ ನಾವು ಏನೋ VFX ತೋರ್ಸಂಗೆ ಮೇಲೆ ಹೋಗೋದು ಹಂಗೇನೂ ನಡೆದಿಲ್ಲ, ಬಟ್ ವಿಚಿತ್ರ ಘಟನೆಗಳು ನಡೆದಿರೋದು ನೋಡಿದ್ದೀವಿ. ಸರ್, ಫಸ್ಟ್ ಈ ಸಾಂಗು ಒಂದು ದೇವದಾಸ್ ಸಾಂಗು ಲಿರಿಕ್ಸ್ ಎಲ್ಲ ಬರ್ತಿದ್ರಿ, ಬಟ್ ನೀವು ಕ್ಯಾನ್ಸಲ್ ಮಾಡಿದ್ರಿ. ಈಗ ಅಲ್ಟಾ ಕ್ಯಾನ್ಸಲ್ ಮಾಡಿದ ಅಥವಾ ಅಂದರೆ ನಾನು ಹೇಳಿದೆ ಓಪನಿಂಗಲ್ಲೇ ಎಣ್ಣೆ ಸಾಂಗ್ ಹೆಂಗಿಡೋದು, ಸಾಂಗ್ ಚೆನ್ನಾಗಿದೆ ಬಟ್ ಸಿನಿಮಾ ಓಪನಿಂಗಲ್ಲೇ, ಯಾಕಂದರೆ ಹೀರೋ ನಮ್ಮದು ಅವತಾರ ಪುರುಷ ಸ್ಪೆಷಾಲಿಟಿ ಏನಂದರೆ ಇಡೀ ಸಿನಿಮಾದಲ್ಲಿ ಸಿಗರೇಟು ಡ್ರಿಂಕ್ಸ್ ಇಲ್ಲ. ಸೊ ಹೀರೋ ಮಾಡಿಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಎಣ್ಣೆ ಸಾಂಗ್ ಒಪ್ಪಲ್ಲ ಅಂತ ಹೇಳಿದೆ. ಸರ್, ಹೆಂಗಿದ್ರು IPL ಬರ್ತಾ ಇದೆ, ನಿಮ್ಮ ಇಚ್ಛೆ ಅಂತೆ ಸಿನಿಮಾ ರಿಲೀಸ್ ಕೂಡ ಮುಂದೆ ಆಗಿದೆ. ಈಗ ಬೆಟ್ಟಿಂಗ್ ಎಲ್ಲ ನಡೀತಾ ಇರುತ್ತಲ್ಲ ಸರ್, ಸೊ ಅದಕ್ಕೆ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಜನಗಳಿಗೆ ಏನು ಸಜೆಷನ್? ಸರ್, ನೀವು ಸ್ಪೋರ್ಟ್ಸ್ನ ಎಂಜಾಯ್ ಮಾಡಬೇಕು ಅಂದರೆ ಒಂದು ಕ್ಲಾರಿಟಿ ಮೈಂಡಲ್ಲಿ ನೀವು ಟೀಮ್ನ ಎಂಜಾಯ್ ಮಾಡಿ. ನೀವು ಒಂದು ಟೀಮ್ ಫಿಕ್ಸ್ ಆಗ್ತೀರಾ, ಸೊ ಅದನ್ನು ಎಂಜಾಯ್ ಮಾಡಿ. ನಿಮ್ಗೆ ಅಕಸ್ಮಾತ್ ನಾನು ಇವತ್ತಿಗೂ ನಮ್ಮ RCB ಫ್ಯಾನ್ಸ್ ಏನಕ್ಕೆ ಅಂದರೆ ನಾವು 16 ಇಯರ್ಸ್ ಸೋತ್ರೂ ಇದಾಗಿರೋದ್ರಿಂದ, ಯಾಕಂದರೆ ಬೆಟ್ಟಿಂಗ್ ಆಡಿದವರೆಲ್ಲ RCB ಬೈಕೋತಾರೆ. ಹೈಯೆಸ್ಟ್ CSK ಮತ್ತು ಮುಂಬೈಯ ಮ್ಯಾಚ್ ಗೆದ್ದಿರೋದು, ಬೆಟ್ಟಿಂಗ್ ಆಡಿದವರೆಲ್ಲ ಮನೆ ಓಟ ಕಳ್ಕೊಂಡಿದ್ದಾರೆ. ಬಟ್ ನಾವು RCBಗೆ ಲಾಯಲ್ ಆಗಿರೋದು ಏನಕ್ಕೆ ಅಂದರೆ ನಾವು ಬೆಟ್ಟಿಂಗ್ ಆಡಲ್ಲ, ಟೀಮ್ನ ಸಪೋರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಬೆಟ್ಟಿಂಗ್ 100ಕ್ಕೆ ಒಬ್ಬಂಗಲ್ಲ 1000ಕ್ಕೆ ಒಬ್ಬಂಗಲ್ಲ, ಬೆಟ್ಟಿಂಗ್ ದುಡ್ಡು ಇಲ್ಲಿ ಯಾವತ್ತೂ ನೀವು ಬೆಟ್ಟಿಂಗ್ ದುಡ್ಡಲ್ಲಿ ಗೆದ್ದರೆ ಮತ್ತೆ ಬೆಟ್ಟಿಂಗ್ ಆಡೋಕ್ಕೆ ಹೋಗ್ತೀರಾ. ಸೊ ಅದು ಕಳೆದೋಗೋರ್ಗು ನೀವು ಆಡ್ತಾನೆ ಇರ್ತೀರ. ಬೆಟ್ಟಿಂಗಲ್ಲಿ ಕ್ಲಿಕ್ ಆದವನು ಯಾವನೂ ಇಲ್ಲ, ಸುಮ್ಮನೆ ಅದು ಏನೋ ಒಂದು ಫೇಕ್ ಆಗಿ ತೋರಿಸೋದಷ್ಟೇ, ಯಾವನೂ ಕ್ಲಿಕ್ ಆಗಿಲ್ಲ. ದಯವಿಟ್ಟು ಆಡಬೇಡಿ ಅಷ್ಟೇ. ಬಟ್ ನಾಳೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂದರೆ ಇದ್ರ ಬಗ್ಗೆ ಮಾಡಿ ಅಂದರೆ ನಾನು ದುಡ್ಡು ತೊಗೊಂಡು ಮಾಡ್ತೀನಿ. ಸಪ್ರೇಟ್ ಇಲ್ಲ, ದಯವಿಟ್ಟು ಬೆಟ್ಟಿಂಗ್ ಎಲ್ಲ ಆಡೋಕ್ಕೆ ಹೋಗ್ಬಿಡಿ. ಡಾಕ್ಟರ್ ಬ್ರೋ ಅವರು ಹೇಳಿದರು ಅಂದರೆ ನಾನು ಆ್ಯಡ್ಸು ಮಾಡ್ತಿಲ್ಲ ಅಂತ. ಸೊ ನಾವೆಲ್ಲ ಅವ್ರ ಫಾಲೋವರ್ಸು ಆ ರೀತಿ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಟ್ಟಿಂಗಲ್ಲಿ ದುಡ್ಡು ಉಳಿಯಲ್ಲ, ಅದು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಲ್ಲ, ನಾನು ಆಡಿಲ್ಲ. ಬಟ್ ಯಾವತ್ತು ಯುಗಾದಿ ಹಬ್ಬದ ದಿವಸ ಮಾತ್ರ ನಾನು ಆಡೋದು, ಆ ದುಡ್ಡು ಉಳಿಯಲ್ಲ. ನೆಕ್ಸ್ಟ್ ಹೊಸ್ದಡ್ಗ ದಿವಸ ಇರಲ್ಲ ನಮ್ಗೆ ಅಲ್ಲಿ ಆ ದುಡ್ಡು. ಸೊ ದಯವಿಟ್ಟು ಬೆಟ್ಟಿಂಗ್ ಆಡಬೇಡಿ. ನೀವು ಕ್ರಿಕೆಟ್ನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಈಗ ನಮ್ಮ ಪಕ್ಕ ಯಾರೋ CSKಗೆ ಹಾಕ್ಬಿಟ್ಟು ಕೂತ್ಕೊಂಡಿದ್ರೆ ಅವನು 2 ಕಡೆನೂ ಸಪೋರ್ಟರ್ ಥರ ಕಾಣಿಸ್ತಾ ಇರ್ತಾನೆ. ನಾವು ಸ್ಟ್ರಿಕ್ಟಾಗಿ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರೋ ಅದು ನಿಮ್ಗೆ ಇಷ್ಟ, RCBಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ಳೋದು ಎಲ್ಲರೂ. ಬಟ್ ನಿಮ್ಗೆ ಇಷ್ಟ, ಬಟ್ ಲಾಯಲ್ ಆಗಿರ್ತೀವಿ ನಾವು. ಅವಾಗ ಬೆಟ್ಟಿಂಗ್ ಆಡಿದ್ರೆ ಮನಸ್ಸು ಓಕೆ ಇವ್ನು ಔಟ್ ಆಗ್ಬಿಡ್ಲಿ ಪರವಾಗಿಲ್ಲ ಅಂತ ನಮ್ಮ ಟೀಮ್ಗೆ ಬ್ಯಾಕ್ ಸ್ಲ್ಯಾಬ್ ಆಗಿಬಿಡುತ್ತೆ. ಸರ್, ಯಾವ ಡೈರೆಕ್ಟರ್ ಸಹ ಇಷ್ಟು ಕ್ರಿಯೇಟಿವ್ ಆಗಿರಲ್ಲ. ಯಾಕಂತಂದರೆ ನಿಮ್ದು ಆ್ಯಕ್ಚುಲಿ ನಾನು ಇದು ನೋಡಿದೆ, ಅದು ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ಸಹ ಅವತಾರ ಪುರುಷ ಪ್ರಮೋಷನ್ ಮಾಡಿದ್ದೀರಾ. ಅವತಾರ ಪುರುಷ ಟೀಮ್ ಬರ್ತಾ ಇದೆ, ಟ್ರೈಲರ್ ಹಂಚಿವೆ. ಟೀಚರು ಪುಷ್ಕರ್ ಸರ್ ಸಹ ಅದೇ ಸ್ಟೇಜ್ ಮೇಲೆ ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲಿ ಸಾಗು ಒಂದು ಸರಳ ಪ್ರೇಮ ಕಥೆ ಹಾಕಿದ್ದು, ಆಮೇಲೆ ಅವತಾರ ಪುರುಷ ಹಾಕು ಅಂತ. ನೀನು ಇದು ಮೊದಲೇ ಹೇಳ್ಕೊಟ್ಟಿದ್ರೆ ನಾನು ಅಲ್ಲೇ ಹೇಳ್ತಿದ್ದೆ ಸ್ಟೇಜ್ ಮೇಲೆ, ನನ್ನ ಮೂವಿಲೇ ನಿಮ್ಮ ಮೂವಿ ಪ್ರಮೋಷನ್ ಮಾಡಿದ್ದೀನಿ ಅಂತ. ಸೊ ನೋಡೋರೆಲ್ಲ ಈ ಮೂವಿ ನೋಡಿದಾಗ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.